ಎಸ್. ಸೊ ಈ ಒಂದು ರಿಸಲ್ಟ್ ಬಂದ ನಂತರ ಸೋಮಣ್ಣ ಕೂಡ ಮಾತಾಡ್ತಾರೆ, ಆಮೇಲೆ ಚರ್ಚೆ ಮಾಡ್ತೀವಿ. ನಮ್ಮ ಹೈಕಮಾಂಡ್ ಇದೆ, ಹೈಕಮಾಂಡ್ ಒಳ್ಳೆ ಸೂಕ್ತ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಈಗ ಬೇರೆ ಪಕ್ಷದಿಂದ ಶಾಸಕರು ಬರ್ತಾರೆ ಒಂದ್ ಹೇಳ್ತೀನಿ ಕೇಳಿ, ಯಾರು 3 ಮತ್ತು 2ನೇ ಸ್ಥಾನದಲ್ಲಿದ್ದಾರೆ ಅವರು ಅದನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋದ್ರೆ ಎಲ್ಲವೂ ರಾಜ್ಯಕ್ಕೂ ಒಳ್ಳೇದಾಯ್ತದೆ, ಎಲ್ಲದಕ್ಕೂ ಒಳ್ಳೇದಾಯ್ತದೆ. ಅಷ್ಟು ಮಾತ್ರ ಹೇಳ್ಬೋದು, ಒಳ್ಳೇದಾಯ್ತದೆ, ಒಳ್ಳೇದಾಯ್ತದೆ. ಅರುಣ್ ಜೇಟ್ಲಿ ಅವರೇ ಹೇಳಿದರೆ ಸ್ಪಷ್ಟವಾಗಿ ಸಿಂಗಲ್ ರಾಜ್ಯ ಅಂತ ಹೇಳಿದ್ರೆ ಅದು ಮೆಜಾರಿಟಿ ಇಲ್ಲ ಅಂತ ಆಗಿದೆ. ಮೆಜಾರಿಟಿ ತೋರಿಸುವಂತ ಒಂದು ಮೆಜಾರಿಟಿ ತೋರಿಸುವಂತ ಒಂದು ಗ್ರೂಪ್ ಆಗಬೇಕು. ಆ ಗ್ರೂಪ್ ಇಲ್ದೇನೆ ನೀವು ಮೆಜಾರಿಟಿ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಅದೇ ಕಾಂಗ್ರೆಸ್ JDS ಇಬ್ಬರು ಒಟ್ಟಿಗೆ ಅದನ್ನು ಕೊಟ್ಟಾದ ಮೇಲೆ ಸ್ಪಷ್ಟವಾದಂಥ ಬಹುಮತ ಇದೆ ಅಂತ ಅದು ತೋರಿಸ್ದಂಗೆ ಆಗ್ತದೆ. ಅದರಿಂದ ನನಗನ್ಸುತ್ತೆ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಕೂಡ ಸಿಂಗಲ್ ರಾಜ್ಯಸ್ ಕರೀತಕ್ಕಂಥದ್ದು ಆಗಬಾರ್ದು. ಅದು ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸಂವಿಧಾನದಲ್ಲೂ ಕೂಡ ಎಲ್ಲೂ ಬರೆದಿಲ್ಲ, ಸುಪ್ರೀಂ ಕೋರ್ಟ್ ಆದೇಶಗಳಿದೆ, ಆ ಥರ ಕರಿಬೇಕು ಅಂತ ಏನೂ ಇಲ್ಲ. ಹಿಂದೆ KR ನಾರಾಯಣ್ ಅವರು ಪ್ರೆಸಿಡೆಂಟ್ ಇದ್ದಾಗ ಅವರು ಕೂಡ ಹೇಳಿದ್ದಾರೆ, ಯಾವ ಗ್ರೂಪ್ ಬಂದು ಸೇರಿಕೊಂಡು ಮೆಜಾರಿಟಿ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವ ಆಗುತ್ತೆ ಆ ಗ್ರೂಪ್ನ ಕರಿಬೇಕು ಅಂತ ಅವರೇ ಹೇಳಿದ್ದಾರೆ. ಅದರಿಂದ ಇದರಲ್ಲಿ BJP ಇವಾಗ ಹೇಳ್ತಿದ್ದಾರೆ ಸಿಂಗಲ್ ರಾಜ್ಯಸ್ ಕೊಡಬೇಕು ಅಂತ. ಆದರೆ ಬೇರೆ ರಾಜ್ಯಗಳಲ್ಲಿ ಯಾವಾಗ ಕಾಂಗ್ರೆಸ್ ಸಿಂಗಲ್ ರಾಜ್ಯಸ್ ಆಗಿತ್ತು ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕರೀಲೇ ಇಲ್ಲ ಅವರು. ಅದರಿಂದ ಇದು ದ್ವಂದ್ವ ನೀತಿಗಳಾಗೋದಿಲ್ಲ ಮತ್ತು ಸಾಕಷ್ಟು ನಿರ್ದೇಶನಗಳು ಇದರ ಬಗ್ಗೆ ಇದೆ. ಅದರಿಂದ ಖಂಡಿತವಾಗಿಯೂ ಇವತ್ತು ಸ್ಪಷ್ಟವಾದಂಥ ಬಹುಮತ ಈ ಅಲಯನ್ಸ್ಗೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ.